ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನ ಅಂತ ವಿಷಯ ಬಂದಾಗ ಯಾಕೆ ಯಾವಾಗಲೂ ಗಲಭೆಗಳು ನಡೆಯುತ್ತಾನೆ ಇರುತ್ತೆ. ಅದರಲ್ಲೂ ಹಿಂದೂ ಮತ್ತೆ ಮುಸ್ಲಿಂ ಅಂತ ವಿಷಯಗಳು ಬಂದಾಗ ಗಲಭೆಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕೆ? ಹಾಗಾದ್ರೆ ಪಾಕಿಸ್ತಾನ ಭಾರತದ ಜಮ್ಮು ಕಾಶ್ಮೀರ ಎನ್ನುವಂತಹ ಒಂದು ಸುಂದರವಾದ ಪ್ಲೇಸ್ ಮೇಲೆ ಯಾಕೆ ಯಾವಾಗ್ಲೂ ಅಟ್ಯಾಕ್ ನಡೆಯುತ್ತಾನೆ ಇರುತ್ತೆ? ಅಲ್ಲಿ ಯಾಕೆ ಫೈಟ್ ಗಳು ನಡೆಯುತ್ತಾನೆ ಇರುತ್ತೆ? ಅದು ಯಾಕೆ ರಣರಂಗ ಆಗುತ್ತೆ? ಯಾಕೆ ಅಲ್ಲಿ ರಕ್ತ ದೋಕುಳಿ ಬೀಳುತ್ತೆ? ಹಾಗಾದ್ರೆ ಇದೆಲ್ಲದಕ್ಕೂ ಬೇಸಿಕ್ ಅಂದ್ರೆ ಹಿಂದೆ ಅಂದ್ರೆ ಸುಮಾರು 50ರಿಂದ 60 ವರ್ಷಗಳ ಹಿಂದೆ ಏನ್ ನಡೆದಿತ್ತು, ಅಲ್ಲಿ ಆಗಿದ್ದಾದ್ರೂ ಏನು, ಹಾಗಾದ್ರೆ ಅದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಅನ್ನುವಂಥದ್ದು ಕಾಶ್ಮೀರ ಮತ್ತು ಕನ್ಯಾಕುಮಾರಿವರೆಗೆ ಇರುವಂತಹ ಅತಿ ಸುಂದರವಾದ ಜಾಗ. ಆದ್ರೆ ಕಾಶ್ಮೀರ ಅನ್ನುವಂಥದ್ದು ಭಾರತ ಇರ್ಬೋದು ಅಥವಾ ಪಾಕಿಸ್ತಾನ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ವಿಷಯಗಳು ಬಂದಾಗ ಯಾವಾಗ್ಲೂ ಗಲಭೆಗಳು ನಡೆಯುತ್ತಾನೆ ಇರುತ್ತೆ. ಹಿಂದೂ ಮತ್ತು ಮುಸ್ಲಿಂ ಅಂತ ಗಲಾಟೆ ಬಂದಾಗ ಪಾಕಿಸ್ತಾನದಿಂದ POK ಪ್ರದೇಶ ಇರ್ಬೋದು, ಇದು ಯಾವಾಗ್ಲೂ ಗಲಭೆಗೀಡಾಗುವ ಪ್ರದೇಶಗಳು. 85,793 ಚದರ ಕಿಲೋಮೀಟರ್ ನಾನು ಹೊಂದಿರುವ ಅತಿ ವಿಶಾಲವಾದ ಜಾಗ ಅದು ನಮ್ಮ ಜಮ್ಮು ಕಾಶ್ಮೀರ. ಹಾಗಾದ್ರೆ ಮೊದಲು ಅಂದ್ರೆ ರಾಜರಿರ್ಬೋದು, ಮೊದಲು ನಮ್ಮ ದೇಶವನ್ನು ಆಳ್ತಾ ಇರುವಂತಹ ಕೆಲವು ನಾಯಕರಿರ್ಬೋದು, ಅವ್ರು ಏನ್ ಪ್ರಾಬ್ಲಮ್ ಮಾಡಿ ಹೋಗಿದ್ದಾರೆ. ಯಾವಾಗ್ಲೂ ಈ ತರ ಪಾಕ್ನವರು ಇಂಡಿಯನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಇದೊಂದು ಮೇನ್ ಪ್ಲೇಸ್ ಆದ್ರೆ ಯಾಕೆ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಬೇಸಿಕ್ ಲೈಕ್ ಮೊದಲು ಏನ್ ನಡೆದಿತ್ತು, ಅದಕ್ಕೆ ತಳಪಾಯ ಯಾವುದು ನೋಡೋಣ. ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರು. ಆದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗ್ತಾರೆ. ಆದ್ರೆ ತೊಲಗುವ ಸಂದರ್ಭದಲ್ಲಿ ಅವರು ಭಾರತದ ರಾಜರುಗಳಿಗೆ ಏನಕ್ಕಂದ್ರೆ ಭಾರತವನ್ನ ರಾಜಮನೆತನಗಳು ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಭಾರತದ ರಾಜರುಗಳಿಗೆ ಹಲವಾರು ಆಯ್ಕೆ ಕೊಡ್ತಾರೆ. ನೀವು ಪಾಕಿಸ್ತಾನ ಸೇರ್ಬೋದು, ಇಲ್ಲ ಭಾರತದಲ್ಲೇ ಇರ್ಬೋದು, ಇದನ್ನ ಹೊರತುಪಡಿಸಿ ನೀವು ಸ್ವತಂತ್ರವಾಗಿರಬಹುದು ಅನ್ನುವಂತ ಆಯ್ಕೆ ಬ್ರಿಟಿಷರು ಭಾರತೀಯರಿಗೆ ನೀಡ್ತಾರೆ. ಆಗ ಕೆಲವು ರಾಜಮನೆತನಗಳು ಪಾಕಿಸ್ತಾನಕ್ಕೆ ಹೋಗ್ತವೆ, ಕೆಲವು ರಾಜಮನೆತನಗಳು ಭಾರತಕ್ಕೆ ಸೇರ್ತಾರೆ. ಆದ್ರೆ ಜಮ್ಮು ಕಾಶ್ಮೀರವನ್ನು ಆಳ್ತಾ ಇದ್ದಿದ್ದು ರಾಜ ಹರಿಸಿಂಗ್. ಆತ ಭಾರತಕ್ಕೂ ಸೇರದೆ ಪಾಕಿಸ್ತಾನಕ್ಕೂ ಸೇರದೆ ಆತ ಸ್ವತಂತ್ರವಾಗಿ ಇರಲು ಇಚ್ಛಿಸ್ತಾನೆ. ಆ ಸಂದರ್ಭದಲ್ಲಿ ಆತನ ಅತಿಯಾದ ತೆರಿಗೆಯಿಂದ ಪಾಂಚ್ ಜಿಲ್ಲೆಯ ಜನರುಗಳು ಗಲಭೆಗೇರ್ತಾರೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಿಳಿದ ಈ ಒಂದು ವಿಷಯ ಪಾಕ್ನವರು ರಾಜ ಹರಿಸಿಂಗ್ ಮೇಲೆ ಅಟ್ಯಾಕ್ ಮಾಡಿ ಮುಜಫರ್ಬಾದ್ ಮತ್ತು ಬರಮುಲ್ಲಾ ಮೂಲಕ ಭಾರತಕ್ಕೆ ಲಗ್ಗೆ ಇಡ್ತಾರೆ ಅವರು. ಆ ಸಂದರ್ಭದಲ್ಲಿ ಮುಜಫರ್ಬಾದ್ ನಲ್ಲಿರುವಂತಹ ಹಲವಾರು ಸಂಪತ್ಗಳಿರ್ಬೋದು ಅದನ್ನೆಲ್ಲ ನೋಡಿದ ಪಾಕ್ ಸೈನಿಕರು ಅಲ್ಲೇ ಉಳಿದು ಬಿಡ್ತಾರೆ. ಅಲ್ಲಿ ಅವರು ಸುಮ್ಮನೆ ಇರ್ಲಿಲ್ಲ, ಅಲ್ಲೆಲ್ಲ ಕೊಳ್ಳೆ ಹೊಡೆಯೋದು, ಅಲ್ಲಿನ ಮಕ್ಕಳಿರ್ಬೋದು ಮಹಿಳೆಯರಂತ ನೋಡದೆ ಅವ್ರ ಮೇಲೆ ಅವರು ಅತ್ಯಾಚಾರ ಎಸಗುದಿರ್ಬೋದು ಅಥವಾ ಅವ್ರನ್ನ ಲೂಟಿ ಮಾಡ್ತಾನೆ ಬರ್ತಾ ಇದ್ರು. ಆ ಕಾರಣದಿಂದ ಸಮಯವನ್ನ ಪಾಕ್ ಸೈನಿಕರು ಕಳೀತಾರೆ. ಇದನ್ನ ತಿಳಿದ ರಾಜ ಹರಿಸಿಂಗ್ ಆತನ ಅರ್ಧ ರಾಜ್ಯ ಆಲ್ರೆಡಿ ಹೋಗ್ಬಿಟ್ಟಿದೆ, ಇನ್ನೇನು ಇರುವುದನ್ನ ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ಆತ ಭಾರತ ಸರ್ಕಾರದ ಜೊತೆ ಹೆಲ್ಪ್ಗಾಗಿ ಬರ್ತಾನ. ಇದನ್ನು ತಿಳಿದ ಭಾರತ ಸರ್ಕಾರ ಡೈರೆಕ್ಟ್ ಆಗಿ ಆತನಿಗೆ ನಾವು ನಿಮ್ಗೆ ಸಹಾಯ ಕೊಡ್ತೇವೆ ಅಥವಾ ನಾವು ನಿಮ್ಗೆ ಸೈನಿಕರನ್ನ ಕಳಿಸ್ತೇವೆ, ನಿನ್ನ ರಾಜ್ಯನ ನೀನು ಉಳಿಸ್ಕೋಬಹುದು ಅಂತ ಭಾರತ ಸರ್ಕಾರ ಹೇಳಿಲ್ಲ. 1947 ಆಗಸ್ಟ್ 26ಗೆ ರಾಜ ಹರಿಸಿಂಗ್ ಆ ಅಗ್ರಿಮೆಂಟ್ಗೆ ಸೈನ್ ಹಾಕ್ತಾನೆ. ಇದೇ ಸಂದರ್ಭದಲ್ಲಿ ಭಾರತ ಸೈನಿಕರು ಇಲ್ಲಿಗೆ ಹೋಗ್ತಾರೆ. ಇಲ್ಲಿ ರಾಜ ಹರಿಸಿಂಗ್ನ ರಾಜ್ಯಕ್ಕೆ ಹೋಗ್ಬಿಟ್ಟು ಪಾಕ್ ಮತ್ತೆ ಭಾರತ ಸೈನಿಕರ ಜೊತೆ ಯುದ್ಧ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಯುದ್ಧ ಆರಂಭವಾಗಿ ಇನ್ನೇನು 3% ಅಲ್ಲಿ 2 ಭಾರತ ಆಲ್ರೆಡಿ ವಿನ್ ಆಗಿದೆ, ಇನ್ನು 1% ವಿನ್ ಆಗಬೇಕು. ಆ ಸಂದರ್ಭದಲ್ಲಿ ಭಾರತದ ಮೊದಲ ಪ್ರಧಾನಿ ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು UNO ಯುನೈಟೆಡ್ ನ್ಯಾಷನಲ್ ಆರ್ಗನೈಸೇಷನ್ ಅಂದ್ರೆ ವಿಶ್ವಸಂಸ್ಥೆ ಮೊರೆ ಹೋಗ್ತಾರೆ. ಏನಂತ ಹೇಳಿದ್ರೆ ಯುದ್ಧ ಇಲ್ಲಿಗೆ ಸ್ಟಾಪ್ ಆಗಬೇಕು, ನಮಗೆ ಈ ತರ ಯುದ್ಧ ಇರ್ಬೋದು, ಕಲಹ ಇರ್ಬೋದು, ಗಲಭೆಯಿಂದ ನಾವು ವಿನ್ ಆಗಕ್ಕೆ ಸಾಧ್ಯ ಇಲ್ಲ, ನಾವು ಏನಿದ್ರು ಶಾಂತಿ ಮಾರ್ಗದಲ್ಲಿ ಹೋಗೋರಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಸುಮ್ಮನಿದ್ದ ನೆಹರು ಇಂದೇನು ಭಾರತ ವಿನ್ ಆಗ್ಬೇಕು ಈ ತರ ಒಂದು ವಿಶ್ವಸಂಸ್ಥೆ ಮೊರೆ ಹೋಗ್ತಾರೆ. ಅದು ಬೇಡ ಆಗಿತ್ತು, ಭಾರತ ವಿನ್ ಆಗ್ತಿತ್ತು, ಈ ತರ ಗಲಭೆಗಳು ಇರ್ತಾ ಇರ್ಲಿಲ್ಲ. ಬಟ್ ಜವಾಹರ್ಲಾಲ್ ನೆಹರು ಮಾಡಿದ ಅದೊಂದು ತಪ್ಪು ಅಂತಾನೆ ಹೇಳ್ಬೋದು. ವಿಶ್ವಸಂಸ್ಥೆ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಈ ಗಲಭೆನ ನೋಡ್ಬಿಟ್ಟು ಲೈನ್ ಆಫ್ ಕಂಟ್ರೋಲ್ LOC, ಇವಾಗ ಏನ್ LOC ಇದೆ ಅಂದ್ರೆ ಅದ್ರ ಮೇಲ್ಭಾಗ ಇವಾಗ POK ಆಗಿದೆ, ಕೆಳಭಾಗ ಜಮ್ಮು ಕಾಶ್ಮೀರಕ್ಕೆ ಸೇರಿದೆ. ಸೊ ಆ LOCನ UNO ಎಳೆಯುತ್ತೆ. ಹಾಗಾದ್ರೆ ಇವಾಗ್ಲೂ ಕೂಡ ಪಾಕ್ ಅನ್ನುವಂಥದ್ದು ಅಂದ್ರೆ POK ಪ್ರದೇಶ ಪಾಕ್
ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿ ಗಲಭೆಗಳು ನಡೆಯುತ್ತಾನೆ ಇರುತ್ತೆ. ಇದೊಂದು ನಮ್ಗೆ ಅಸಂಬದ್ಧವಾದ ಸ್ಥಿತಿಗೆ ಜವಾಹರ್ಲಾಲ್ ನೆಹರು ಅವರು ತಂದಿರ್ತಾರೆ. ಸೊ ಹಾಗಾದ್ರೆ ಇದು ಬೇಸಿಕ್ ಕಾರಣ. ಭಾರತ ಮತ್ತು ಪಾಕಿಸ್ತಾನ ಯಾವಾಗ್ಲೂ ಗಲಭೆ ಆಗ್ಲಿಕ್ಕೆ ಇದೊಂದು ಮೇನ್, ಜಮ್ಮು ಕಾಶ್ಮೀರದಲ್ಲಿ ಗಲಭೆ ಆಗಕ್ಕೆ ಇದೊಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ POK ಪ್ರದೇಶದಲ್ಲಿ ಇವಾಗ ಏನೆಲ್ಲ ಇದೆ, ಅದನ್ನ ಯಾರು ಆಳ್ತಾ ಇದ್ದಾರೆ, ಅಲ್ಲಿ ಲೈಕ್ ಏನ್ ರಾಜ್ಯ ಮನೆತನಗಳಿದೆಯಾ, ಅಥವಾ ಅಲ್ಲಿ ಪೊಲಿಟಿಷಿಯನ್ಸ್ ಲೈಕ್ ಪೊಲಿಟಿಕ್ಸ್ ಇದೆಯಾ, ಅಥವಾ ಅಲ್ಲಿ ಅದ್ರ ರಾಜ್ಯ ಯಾವುದು, ಅಲ್ಲಿ ಏನೆಲ್ಲ ಸಂಪತ್ತಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಬಾಯ್ ಬಾಯ್.